ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನದಲ್ಲಿ ಕೊಡಗು ಜಿಲ್ಲಾ ಒಕ್ಕಲಿಗರ ಗೌಡ ಯುವ ವೇದಿಕೆ ವತಿಯಿಂದ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ಬಿಎ ಬಿಕಾಂ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರ ಸಮೀಪದ ಪಾಲಿಬೆಟ್ಟದ ಗಣಪತಿ ದೇವಸ್ಥಾನ ಹಾಗೂ ಲೂಡ್ಸ್ ಮಾತಾ ಚರ್ಚ್ ಹಾಗೂ ಆರ್ಕಡ್ ಬಾಬಾ ದರ್ಗಾದಲ್ಲಿ ಭಾರತೀಯ ಸೈನಿಕರ ಯಶಸ್ಸಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನದಲ್ಲಿ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಒಕ್ಕಲಿಗರ ಗೌಡ ಯುವ ವೇದಿಕೆ ವತಿಯಿಂದ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು. ಕೊಡಗು ಜಿಲ್ಲಾ ಒಕ್ಕಲಿಗರ ಗೌಡ ಯುವ ವೇದಿಕೆಯಿಂದ ಮೇ 13ರಿಂದ 15ರವರೆಗೆ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಹೊನಲು ಬೆಳಕಿನ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು. ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನದಲ್ಲಿ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಏರ್ಪಡಿಸಿರುವ ಪಂದ್ಯಾಟಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಬಡ್ಡಿ ಹಬ್ಬದ ಅಂಗವಾಗಿ ಬೈಚನಹಳ್ಳಿ ಮಾರಮ್ಮ ದೇವಾಲಯದಿಂದ ಮೈದಾನದವರೆಗೆ ಕ್ರೀಡಾಪಟುಗಳು, ಸಮುದಾಯ ಬಾಂಧವರು ವಾದ್ಯಗೋಷ್ಠಿ, ಡೊಳ್ಳು ಕುಣಿತ, ಬೆಳ್ಳಿ ರಥದ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕಬಡ್ಡಿ ನಡೆಯುವ ಮೈದಾನಕ್ಕೆ ಆಗಮಿಸಿದರು. ಜಿಲ್ಲಾ ಒಕ್ಕಲಿಗರ ಗೌಡ ಯುವ ವೇದಿಕೆ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಮಾಜಿ ಶಾಸಕರಾದ ಅಪ್ಪಚ್ಚುರಂಜನ್, ಕೆಜಿ ಬೋಪಯ್ಯ ಹಿತವಚನಗಳನ್ನು ನುಡಿದರು. ವೇದಿಕೆಯಲ್ಲಿ ಒಕ್ಕಲಿಗ ಸಂಘದ ರಾಜ್ಯ ನಿರ್ದೇಶಕ ಬಾಗೂರು ನಂಜೇಗೌಡ, ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಿವರುದ್ರಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದ್ರಕಲಾ, ಮಾಜಿ ಸದಸ್ಯರಾದ ವಿಪಿ ಶಶಿಧರ್, ಪ್ರಮುಖರಾದ ಬಿಬಿ ಭಾರತೀಶ್ ಸೇರಿದಂತೆ ವೇದಿಕೆಯ ಪದಾಧಿಕಾರಿಗಳಾದ ಜಯರಾಜ್, ಚಂದ್ರಶೇಖರ್ ಹೇರೂರು, ಜಗದೀಶ್, ಕಿರಣ್ ಮತ್ತಿತರರು ಇದ್ದರು. ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹುಮ್ಮಸ್ಸು ಅವ್ರು ಕಾಣ್ತಾ ಇರೋದ್ರಿಂದ ಮಹಾನ್ ಸ್ವಾಮೀಜಿಯವರ ಹೆಸರು ಇದ್ದಂಥ ಸಂದರ್ಭದಲ್ಲಿ ಅದು ಹೆಚ್ಚಿನ ಕಾಳಜಿ ನಾವು ವಹಿಸ್ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಸಂಪೂರ್ಣ ಬೆಂಬಲ ದೊಡ್ಡವರ ಹೆಸರಲ್ಲಿ ನಾವೇನು ಕಾರ್ಯಕ್ರಮ ಮಾಡಂತ ಸಂದರ್ಭದಲ್ಲಿ ಮಹಾಸ್ವಾಮೀಜಿಯವರ ಹೆಸರು ಹೇಳಿದಂತೆ ಗೌರವ ಕೆಲಸ ನಮ್ಮ ತಂಡದ ಯುವಕ ತಂಡದ ಎಲ್ಲಾ ಪದಾಧಿಕಾರಿಗಳಿಗೆ ಅದ್ಭುತವಾದ ಕೆಲಸ. ಖುಷಿ ಏನಂತಂದ್ರೆ ನಾವು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಸ್ನೇಹಿತರುಗಳು ಇದ್ದೀವಿ. ಮಾತ್ರ ಕ್ರೀಡೆ ಮುಖಾಂತರ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ಬಿಎ ಬಿಕಾಂ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ಬಿಎ ಬಿಕಾಂ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಬೀಳ್ಕೊಡುಗೆ ಹಾಗೂ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಯುವಜನರು ಹಾಗೂ ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಮುಂದೆ ಹೆಜ್ಜೆ ಹಾಕಿ ಗುರಿ ಸಾಧಿಸಲು ಏಕಾಗ್ರತೆ ಹಾಗೂ ಛಲದಿಂದ ಮುನ್ನುಗ್ಗಿ ಇತಿಹಾಸ ನಿರ್ಮಿಸಬೇಕೆಂದು ಕಿವಿಮಾತು ಹೇಳಿದರು. ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ವಿಠಲಾಪುರ ಜಯರಾಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ನೀಡಿ ಜೀವನದಲ್ಲಿ ಸಮೃದ್ಧ ಸ್ವಾಭಿಮಾನಿ ಜೀವನ ನಡೆಸಲು ಮಾರ್ಗದರ್ಶನ ನೀಡಿ ಸಜ್ಜುಗೊಳಿಸಲಾಗುತ್ತದೆ ಎಂದು ಜಯರಾಮ್ ತಿಳಿಸಿದರು. ಕೆಪಿ ಶಾಲೆಯ ಪ್ರಾಂಶುಪಾಲರಾದ ಡಿಬಿ ಸತ್ಯ, ಪುರಸಭೆ ಮಾಜಿ ಸದಸ್ಯರಾದ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ ದಸರಾ ರಜೆ ಬೇಸಿಗೆ ರಜೆ ಬಂದಾಗ
ಅವರೆಕಾಯಿ ಅದು ಇದು ತೆಂಗಿನಕಾಯಿ ಎಲ್ಲ ಹಳ್ಳಿಯಿಂದ ತಗೊಂಡು ಹೋಗೋದು, ಪ್ರೈವೇಟ್ ಬಸ್ ಮೇಲೆ ಹಾಕೊಂಡು ಹೋಗಿ ಬೆಂಗಳೂರು ಹತ್ರ ಒಂದು 80 ಕಿಲೋಮೀಟರ್ ಮಾರ್ಬಿಟ್ಟು ಅವತ್ತಿಗೆ 200-300 ರೂಪಾಯಿ ಲಾಭ ಮಾಡ್ಕೊಂಡು ಅಪ್ಪ ಅಮ್ಮನ ಕಷ್ಟಕ್ಕೆ ಆಗ್ತಾ ಇರ್ತಾರೆ. ನಾವುಗಳು ಆತ್ಮಾವಲೋಕನ ಮಾಡ್ಕೊಂಡು ಎಷ್ಟು ಜನ ನಾವು ನಮ್ಮ ಅಪ್ಪ ಅಮ್ಮಗೆ ಆ ತರ ಸಹಕಾರಿಯಾಗಿದ್ದೀವಿ. ಯಾವ ಮಗುವಿಗೆ ಅಪ್ಪ ಅಮ್ಮನ ಕಷ್ಟ ಚೆನ್ನಾಗಿ ಅರ್ಥ ಆಗ್ತದೆ, ಯಾರಿಗೆ ಅವ್ರ ಕಣ್ಣೀರು ಕಾಣಿಸ್ತದೆ, ಅವ್ರ ಕಣ್ಣೀರು ಆಗ್ತಿಲ್ಲ ಅನ್ನೋ ನೋವನ್ನ ಅರ್ಥ ಮಾಡ್ಕೊಳ್ಳುವಂತ ಹೃದಯ ಇದೆ, ಆ ಮಗು ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ, ಒಂದು ಸಂತೃಪ್ತ ಜೀವನವನ್ನು ನಡೆಸುತ್ತೆ. ಫೀಲ್ ಆಗ್ಬೇಕು ನನ್ನ ಅಪ್ಪ ಅಮ್ಮನ ಕಷ್ಟ ಹೇಗಿದೆ ಅಂತ. ನಾವು ಬೇರೆ ಅವ್ರು ಬೇರೆ ಅಲ್ಲ, ಅವರ ಅವಿಭಾಜ್ಯ ಅಂಗ. ನಾವು ಒಳ್ಳೆ ಬಟ್ಟೆ ಹಾಕೊಂಡಿದೀವಿ, ಚೆನ್ನಾಗಿ ಕೂತಿದೀವಿ ಇವತ್ತು, ಆಯ್ತಾ? ಎಷ್ಟು ಅಪ್ಪ ಅಮ್ಮ ನೋಡಿ ಬಿಸಿಲಲ್ಲಿ ಎಲ್ಲಿ ಕೆಲಸ ಮಾಡ್ತಾವ್ರು, ನಮ್ಗೆ ಇಲ್ಲಿ ನೆಲ್ಲಲ್ಲಿರೋದಕ್ಕೆ ಸೆಕೆ ಆಗ್ತಾ ಇದೆ, ಬಿಸಿಲಲ್ಲಿ ಕೆಲಸ ಮಾಡ್ಬೇಕು. ಒಂದು ಭತ್ತ ಬಡಿಲಿ ಸುಂಕೆಲ್ಲ ಮೈಗೆ ಎಷ್ಟು ಕಷ್ಟ ಇದೆ, ಒಂದು ರಾಗಿ ಒಕ್ಕಣೆ ಮಾಡ್ಕೊಂಡು ಮನೆಗೆ ತಗೋಬೇಕು ಎಷ್ಟು ಕಷ್ಟ ಇದೆ. ನಿಮ್ಗೆಲ್ಲ ಹೆಣ್ಮಕ್ಳು ಒಡವೆ ಮಾಡೋದು ಇನ್ನೊಂದು ಮಾಡ್ಬೇಕು, ಯಾರ್ದೋ ಮನೆಗೆ ಒಂದು ತಲೆ ಕೆಟ್ಕೊಂಡು ನಿಂತಿರ್ತಾರೆ, ಸಾಲ ಮಾಡಿರ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿಲ್ಲಿ ನಿಮ್ಗೆ ಒಡವೆ ಹಣ ಇಟ್ಟಿರ್ತಾರೆ, ಕೂಲಿ ಮಾಡಿರ್ತಾರೆ, ಹೆಚ್ಚಾಗಿ ಹಂಗೆ ಇಲ್ಲ ಜಮೀನು ಇಲ್ವೇ. ಹೌದಲ್ಲಪ್ಪ? 100 ಅವಮಾನಗಳನ್ನ ಸಹಿಸ್ಕೊಂಡ್ ಬರ್ತಾರೆ, ಸಾಕಷ್ಟು ಕಷ್ಟವನ್ನು ಕೊಡ್ತಾರೆ. ಹೋಗಿ ಕೇಳಿ ನೀವು ಬೇಕಿದ್ರೆ, ಪ್ರತಿ ಮನೆಯಲ್ಲಿ ಪ್ರತಿ ಅಪ್ಪ ಅಮ್ಮನ ಕನಸು ಒಂದೇನೆ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗಳು ಚೆನ್ನಾಗಿರ್ಲಿ. As long as they breathe, they think about you. ಎಷ್ಟೊತ್ತು ಅವ್ರು ಉಸಿರಾಡ್ತಾರೋ ಅಷ್ಟೊತ್ತು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ, ನನ್ನ ಮಗಳು ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ ಅಂತ. ನೀವು ಅವ್ರ ಬಗ್ಗೆ ಎಷ್ಟೊತ್ತು ಯೋಚನೆ ಮಾಡಿದೀರಿ? ಬಹುಶಃ ಈ ವಯಸ್ಸಿಗೆ ಯಾರೋ ಹುಡುಗಿನೇ ಮುಂದೆ ಬರ್ತಾ ಇರ್ತಾರೆ ಹುಡುಗರಿಗೆ. ನನಗೂ ಬರ್ತಾ ಇರ್ತಾರೆ ಹುಡುಗಿ ಯಾರಂತ ಬರ್ತಾರೆ ಅಂದ್ರಪ್ಪ. ಹುಡುಗರಿಗೂ ಇನ್ಯಾರೋ ಹುಡುಗ ಚಂದ ಅನಿಸ್ತಾ ಇರ್ತದೆ ಇವಾಗ. ಅಂದ್ರಯ್ಯ, ಅಪ್ಪನ ಚಡ್ಡಿ ಹರಿದೋಗಿದೀಯಾ, ಅಮ್ಮ ಹಳೆ ಬಟ್ಟೆಲ್ಲ ಎಷ್ಟೆಲ್ಲ ಕಷ್ಟಪಡ್ತಾಳಪ್ಪ, ನಮ್ಮಮ್ಮ ನಂತರ ಸಿಟಿನೇ ನೋಡಿಲ್ಲ, ಅವ್ರು 7ನೇ ಕ್ಲಾಸ್ ಓದಿದ್ದಾಳೋ 10ನೇ ಕ್ಲಾಸ್ ಓದಿದ್ದಾಳೋ, ನಾನ್ ಚೆನ್ನಾಗಿರ್ಲಿ ಅಂತ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ದಾರೆ. ನಮ್ಮ ಪಾಂಡವಪುರ ಉಪವಿಭಾಗಾಧಿಕಾರಿಗಳಾಗಿರುವಂತ KR ಶ್ರೀನಿವಾಸನ್ ಅವರು ಅವರ ಜೀವನದ ಅನುಭವಗಳು ಒಂದಲ್ಲ ಎರಡಲ್ಲ, ಎಷ್ಟು ಬಾರಿ ಅವರು KS ಪರೀಕ್ಷೆಯನ್ನ ಬರೆದ್ರು? 3 ಬಾರಿನೂ ಕೂಡ ಅವರು KS ಪರೀಕ್ಷೆನ ಯಶಸ್ವಿಯಾಗಿ ಪಾಸ್ ಅನ್ನ ಮಾಡಿ 3 ಬಾರಿ ಕೂಡ ಅವರು ತಹಶೀಲ್ದಾರ್ ಆಗಿ ಆಯ್ಕೆ ಆಗ್ತಾರೆ. ಇವತ್ತು ಕೂಡ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಮ್ಮ ಸಮಾಜದಲ್ಲಿ ಇದ್ದಾರೆ. ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ತುಳಿತಕ್ಕೊಳಗಾದವರ ಬಗ್ಗೆ, ಶೋಷಿತರ ಬಗ್ಗೆ, ಆಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇರುವಂತ ಅಧಿಕಾರಿಗಳಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂಥವ್ರು ನಮ್ಮ ಶ್ರೀನಿವಾಸ್ ಸರ್ ಅವರು. ಪ್ರಾಮಾಣಿಕತೆ, ದಕ್ಷತೆಗೆ ಇನ್ನೊಂದು ಹೆಸರೇ ಶ್ರೀನಿವಾಸ್ ಅಂತ. ಅಂತ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಶ್ರೀನಿವಾಸ್ ಅವರ ಬಗ್ಗೆ ನಮಗೆ ತುಂಬಾ ಪ್ರೀತಿ, ಅಭಿಮಾನ. ಅವ್ರನ್ನ ಕರೆಸಿ ಒಂದಷ್ಟು ಜೀವನದ ಮೌಲ್ಯಗಳ ಬಗ್ಗೆ, ಜೀವನದ ಸಾಧನೆ ಬಗ್ಗೆ, ಗುರಿ ಬಗ್ಗೆ, ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಗೌರವಿಸೋದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ನಿಮ್ಗೆ ಬಹಳ ವಿಶೇಷವಾಗಿ ಅರ್ಥ ಆಗುವ ರೀತಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಗೆ ಅವರ ಬಿಡುವಿಲ್ಲದ ಕೆಲಸಗಳ ಒತ್ತಡಗಳ ನಡುವೆ ನಮ್ಮ KR ಪೇಟೆಯ ಹೆಮ್ಮೆಯ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನ ಇವತ್ತಿನ ಈ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿದ್ದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಿಮ್ಮ ಕಲ್ಪತರು ವಿದ್ಯಾಸಂಸ್ಥೆ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲರಾಗಿರುವಂತ ಸತ್ಯ ಅವರು ಕೂಡ ನಮ್ಮ KR ಪೇಟೆ ತಾಲೂಕಿನವರು, ಗ್ರಾಮೀಣ ಪ್ರದೇಶದವರು, ದೊಡ್ಡಾಚನಹಳ್ಳಿ ಗ್ರಾಮದವರು. ಅವರು ಕೂಡ KR ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಇವತ್ತು ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಅವರು ಮೈಸೂರಲ್ಲೇ ಕೆಲಸ ಮಾಡಬಹುದಾಗಿತ್ತು. ನಾನು ನನ್ನ ಜನ್ಮಭೂಮಿನಲ್ಲಿ, ನನಗೆ ಜನ್ಮ ಕೊಟ್ಟಂತ ತಾಲೂಕಿನಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನುವಂತ ಕಳಕಳಿಯನ್ನ ಇಟ್ಕೊಂಡು ನಮ್ಮ KR ಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಪ್ರಸ್ತುತ KPS ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಸಿದ್ದಾಪುರ ಸಮೀಪದ ಪಾಲೆಬೆಟ್ಟದ ಗಣಪತಿ ದೇವಸ್ಥಾನ ಹಾಗೂ ಲೂರ್ಡ್ಸ್ ಮಾತಾ ಚರ್ಚ್ ಮತ್ತು ಆರ್ಕಡ್ ಬಾಬಾ ದರ್ಗಾದಲ್ಲಿ ಭಾರತೀಯ ಸೈನಿಕರ ಯಶಸ್ಸಿಗಾಗಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಲಾಯಿತು. ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ದೇಶ ರಕ್ಷಣೆಯಲ್ಲಿ ತೊಡಗಿರುವ ಭಾರತೀಯ ಸೈನಿಕರ ಪರವಾಗಿ ಪಾಲೆಬೆಟ್ಟದ ಗಣಪತಿ ದೇವಸ್ಥಾನ ಹಾಗೂ ಲೂರ್ಡ್ಸ್ ಮಾತಾ ಚರ್ಚ್ ಮತ್ತು
ಆರ್ಕಡ್ ಬಾಬಾ ದರ್ಗಾದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ನೆರವೇರಿಸಲಾಯಿತು. ಮಾಜಿ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಮೂಕೊಂಡ ವಿಜು ಸುಬ್ರಹ್ಮಣಿ ಮಾತನಾಡಿ, ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಅಮಾಯಕರನ್ನ ಬಲಿ ತೆಗೆದುಕೊಂಡ ಉಗ್ರರನ್ನ ಮಟ್ಟ ಹಾಕುವಲ್ಲಿ ಭಾರತದ ಸೇನೆ ಯಶಸ್ವಿಯಾಗಿದ್ದು, ಸೇನಾ ಯೋಧರಿಗೆ ಮತ್ತಷ್ಟು ಬಲಸ್ಥೈರ್ಯ ತುಂಬಲು ಪಾಲಿಬೆಟ್ಟದ ದೇವಸ್ಥಾನ, ಚರ್ಚ್ ಹಾಗೂ ದರ್ಗಾದಲ್ಲಿ ಒಗ್ಗಟ್ಟಿನ ಮೂಲಕ ಪೂಜೆ ಪ್ರಾರ್ಥನೆ ನೆರವೇರಿಸಲಾಗಿದೆ. ಭಾರತ ದೇಶದ ಜನರು ಒಗ್ಗಟ್ಟಿನ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು, ಭಾರತೀಯ ಸೈನ್ಯಕ್ಕೆ ಮತ್ತಷ್ಟು ಬಲ ಸಿಕ್ಕಿದಂತಾಗಿದೆ. ಉಗ್ರರನ್ನ ಸಂಪೂರ್ಣ ಮಟ್ಟ ಹಾಕಲು ಭಾರತದ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲೋಣ ಎಂದರು. ಇದೇ ಸಂದರ್ಭ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೂಜಾ ವೇಗಸ್, ಉಪಾಧ್ಯಕ್ಷ ರಾಜಪ್ಪ, ಚರ್ಚ್ ಫಾದರ್ ಮರಿಯಾ ಜಾರ್ಜ್, ತಮಿಳು ಸಂಘದ ಜಿಲ್ಲಾಧ್ಯಕ್ಷ ಮೈಕಲ್, ತಾಲೂಕು ಭಾಜಪ ಸಮಿತಿ ಸದಸ್ಯ ಪ್ರಸಾದ್ ಕುಮಾರ್, ಆಟೋ ಚಾಲಕ ಸಂಘದ ಕ್ರೀಡಾ ಸಮಿತಿ ಅಧ್ಯಕ್ಷ ಪವನ್ ಕುಮಾರ್, ಪ್ರಮುಖರಾದ ಸಿಯಾ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಪ್ರಮುಖರಾದ ರಾಜಕೀಯ ಪಕ್ಷಗಳ ಪ್ರಮುಖರು ಹಾಜರಿದ್ದರು. ಏನೋ ಅವರ ಕುತಂತ್ರಕ್ಕೆ ನಮ್ಮ ಮುಕ್ತ ನಾಗರಿಕರು ಬಲಿಯಾಗಿದ್ದರು 22ನೇ ಏಪ್ರಿಲ್ನಲ್ಲಿ. ಅದಕ್ಕೋಸ್ಕರ ಭಾರತ ಒಂದು ದಿಟ್ಟ ಹೆಜ್ಜೆ ಇಡಬೇಕು. ಆ ಶತ್ರು ರಾಷ್ಟ್ರ ಏನು ಈ ಪಾಕಿಸ್ತಾನವನ್ನು ಸೆರೆ ಹೊಡಿಬೇಕು. ಯಾವುದೇ ಕಾರಣಕ್ಕೂ ಒಪ್ಪಂದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು, ಗೃಹ ಸಚಿವರು ಒಪ್ಪಬಾರದು ಅಂತ ಹೇಳಿ ಅದೆಲ್ಲ ಧೈರ್ಯ ತುಂಬುವಂಥ ಕೆಲಸ ನಮ್ಮ ಕಡೆಯಿಂದ ಆಗ್ತಾ ಇದೆ. ಆಡಳಿತ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದವರಿಂದ. ಹಾಗೆಯೇ ಭಾಜಪದ ಹಲವಾರು ಕಾರ್ಯಕರ್ತರಿದ್ದಾರೆ, ದೇಶಭಕ್ತರಿದ್ದಾರೆ. ಅವರಲ್ಲಿ ನಾವು ಬಡಪತಿಯಲ್ಲಿ ಒಂದು ಅಣುಕಾಯಿ ಮಾಡಿ ಅವರಿಗೆ ಸ್ಥೈರ್ಯ ತುಂಬುವಂಥ ಎಲ್ಲ ಶಕ್ತಿಯ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕೈಯಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗ ಮತ್ತು ಐಕ್ಯುಎಸಿ ಸಮಿತಿ ವತಿಯಿಂದ ಭಾರತ ಸಂವಿಧಾನ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗ ಮತ್ತು ಐಕ್ಯುಎಸಿ ಸಮಿತಿ ವತಿಯಿಂದ ಸಾಂವಿಧಾನಿಕ ಮೌಲ್ಯಗಳು ಹಾಗೂ ಭಾರತ ಸಂವಿಧಾನ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಭಾರತ ಸಂವಿಧಾನವು ರಾಷ್ಟ್ರೀಯ ಗ್ರಂಥವಾಗಿದ್ದು, ನಮ್ಮ ಸಂವಿಧಾನದ ಮೌಲ್ಯಗಳು ಇಂದಿನ ಜಗತ್ತಿನಲ್ಲಿಯೂ ಅತ್ಯಂತ ಪ್ರಸ್ತುತವಾಗಿವೆ. ಅವು ಕೇವಲ ಆದರ್ಶಗಳಲ್ಲ, ಬದಲಾಗಿ ನಮ್ಮ ಸಮಾಜವನ್ನು ಉತ್ತಮಗೊಳಿಸಲು ಮತ್ತು ನಮ್ಮ ರಾಷ್ಟ್ರವನ್ನು ಬಲಪಡಿಸಲು ನಮಗೆ ಲಭ್ಯವಿರುವ ಪ್ರಬಲ ಸಾಧನಗಳಾಗಿವೆ. ಈ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಗೌರವಿಸುವುದು ಮತ್ತು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಸಾಲಿಗ್ರಾಮ ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಎಎಸ್ ರಾಜೇಶ್ ತಿಳಿಸಿದರು. ಇದೇ ಸಂದರ್ಭ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ದಿನೇಶ್ ಹಾಗೂ ಸಹ ಪ್ರಾಧ್ಯಾಪಕರಾದ ಕೃಷ್ಣಪೂರ್ತಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಾಪಕರಾದ ಮಧುಜಿ, ಚೇತನ್ ಕುಮಾರ್, ಸಿಬಿ, ಚೂಡಲಿಂಗಯ್ಯ, ಮಹದೇವ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನದಲ್ಲಿ ಕೊಡಗು ಜಿಲ್ಲಾ ಒಕ್ಕಲಿಗರ ಗೌಡ ಯುವ ವೇದಿಕೆ ವತಿಯಿಂದ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಕಲ್ಪತ್ತರು ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ಬಿಎ ಬಿಕಾಂ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರ ಸಮೀಪದ ಪಾಲಿಬೆಟ್ಟದ ಗಣಪತಿ ದೇವಸ್ಥಾನ ಹಾಗೂ ಲೂರ್ಡ್ಸ್ ಮಾತಾ ಚರ್ಚ್ ಹಾಗೂ ಆರ್ಕಡ್ ಬಾಬಾ ದರ್ಗಾದಲ್ಲಿ ಭಾರತೀಯ ಸೈನಿಕರ ಯಶಸ್ಸಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.